ಬಸವರಾಜ್. ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಜನ್ಮದಿನಾಚರಣೆ. ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ರಾಮಲಿಂಗ ರೆಡ್ಡಿ ಅದೇ ಹೇಳಿಲ್ಲ, ನಾನು ಇಬ್ರು ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಗ್ರಾಮಸ್ಥರ ಒತ್ತಾಯ. ಪಾಲಿಕ್ಲಿನಿಕ್ ಬೀದರ್ಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಪಶು ವೈದ್ಯಕೀಯ ಸೇವಾ ಪ್ರಶಸ್ತಿ. ಕನ್ನಡದ ಅಗ್ರಮಾನ್ಯ ಕವಿಗಳಾದ 20ನೇ ಶತಮಾನದ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆ ಅವರ ಯುಗದ ಕವಿ ಜಗದ ಕವಿ ಎನಿಸಿಕೊಂಡಿರುವ ವಿಶ್ವ ಮಾನವತೆ ಸಂದೇಶ ನೀಡಿರುವ ಕನ್ನಡದ 2ನೇ ಕವಿಗಳಾದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಇಲ್ಲಿಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಿಸೆಂಬರ್ 21 ಸೋಮವಾರ ಆಚರಿಸಿದರು. ಮಹಾತ್ಮ ಬೊಮ್ಮಗೊಂಡೇಶ್ವರ ಜನ್ಮಸ್ಥಾನವಾದ ಚಿದ್ರಿ ಗ್ರಾಮದಲ್ಲಿ ಅವರ ದೇವಾಲಯ ನಿರ್ಮಾಣದ ಪ್ರಯುಕ್ತ ಸೋಮವಾರ ನಡೆದ ಭೂಮಿ ಪೂಜೆ ಕಾರ್ಯಕ್ರಮವು ಇತಿಹಾಸ ಪುಟದಲ್ಲಿ ದಾಖಲೆಯಾಗುವಂತಹ ಮಹತ್ವ ಧಾರ್ಮಿಕ ಕಾರ್ಯಕ್ರಮವು ನಡೆಯಿತು. ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆದ ಮಾಜಿ ಸಚಿವ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಚ್.ಎಂ. ರೇವಣ್ಣ ನೆರವೇರಿಸಿದರು. ನಂತರ ಅವರು ಮಾತನಾಡಿ, ಬೊಮ್ಮಗೊಂಡೇಶ್ವರ ಜನಿಸಿದ ಈ ಪುಣ್ಯಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣದ ಕೆಲಸ ನಡೆಯುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಬಹು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿರುವ ಕುರುಬ ಗೊಂಡ ಜಾತಿ ಪ್ರಮಾಣ ಪತ್ರ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಜಿಲ್ಲೆಯ ಬಿಜೆಪಿ ನಾಯಕರು, ಶಾಸಕರು ಪಕ್ಷಭೇದ ಮರೆತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಸಮುದಾಯದ ಜನರಿಗೆ ನ್ಯಾಯ ದೊರಕಿಸಿಕೊಡಲು ತಾವೆಲ್ಲರೂ ಪ್ರಮಾಣ ಪತ್ರ ಪ್ರಯತ್ನ ಮಾಡಬೇಕೆಂದು ಕೋರಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಸರ್ವ ಸಮಾಜದ ಒಳಿತಿಗಾಗಿ ಮಹಾತ್ಮರು ನೀಡಿರುವ ತತ್ವ ಸಂದೇಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅನುಸರಿಸಿ ಬಡವರಿಗೆ ಸಹಾಯ ಮಾಡೋಣ ಎಂದರು. ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ಜಾತಿ ಭೇದ ಮಾಡದೆ ಎಲ್ಲರೂ ತನು ಮನ ಧನದಿಂದ ಸಹಕರಿಸಿ ಇಲ್ಲಿ ಭವ್ಯವಾದ ಐತಿಹಾಸಿಕ ದೇವಸ್ಥಾನ ನಿರ್ಮಾಣವಾಗಬೇಕು. ಇದಕ್ಕೆ ತಮ್ಮ ಸಹಕಾರ ಇದೆ ಎಂದರು. ಇದೇ ವೇಳೆ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿದರು. ನೋಡಿದೆ, ಮೊನ್ನೆ ಒಂದು ಮ್ಯಾಚ್ ಹೋಗಿ ಬಂದಿದೆ ಡೆಲ್ಲಿಗೆ, ಅದು ಸಕ್ಸಸ್ ಆಗಲಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನೇ ಹೇಳಿ RBI ಇದು ಅಂಥದ್ದು ರಿಜಿಸ್ಟ್ರಾರ್ ಆಫ್ ಇಂಡಿಯಾದು ನಮ್ಮ ಕೈಲಿಲ್ಲ ಅಂತ. ಭಾರತದಲ್ಲಿರೋ ಇವರಿಬ್ಬರ ಕೈಯಲ್ಲೇ ಇರೋದು. ಇವತ್ತು ಮೋದಿಯವರು ಮತ್ತು ಶಾ ಅವ್ರ ಕೈಯಲ್ಲಿ ಎಲ್ಲ ಸಂಸ್ಥೆನೂ ಇರೋವಾಗ ಇದೊಂದು ಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ ಹೇಳೋರು ಅಂತಾರೆ, ಆದರೆ ಕೇಳೋರು ದಡ್ರಲ್ಲ, ಭಾಳ ಬುದ್ಧಿವಂತರು ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಿಸಿ ಆ ರೀತಿ ತಪ್ಪಿಸ್ಕೊಳ್ಳೋದೆ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಹೇಳಿದ್ರೆ ನಾನು ರೇಗಿಸ್ತಾ ಇಲ್ಲ. ಇದು ರಾಜಕೀಯದ ಭಾಷೆ ಅಲ್ಲ, ಇದು ರಾಜಕೀಯ ಅಲ್ಲ. ಯಾಕೆಂದರೆ ದೇಶಕ್ಕೆ ಗೊತ್ತು ಯಾವ್ಯಾವ ಸಂಸ್ಥೆ ಹೆಂಗೆ ಕಂಟ್ರೋಲ್ ಆಗಿದೆ. ದಿನ ಅಲ್ಲ ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ರಿಜಿಸ್ಟರ್ ಆಫ್ ಇಂಡಿಯಾ ಯಾವ ದೊಡ್ಡದಲ್ಲ, ಅದರಲ್ಲಿ ಮಾತನಾಡಿ ಏನು ಅವರು ಕೊಯ್ರಿ ಹಾಕಿದ್ದಾರೆ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ. ನಿಮ್ಮ ಜೊತೆ ನಾವು ಇರ್ತೇವೆ. ಇದು ಕೇಂದ್ರದಿಂದ ಆಗಬೇಕಾಗಿರೋದ್ರಿಂದ ಇವತ್ತು ಭಾಳ ಪಂಡಿತ್ ಚಿದ್ರಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಪಕ್ಷ ಇವೆಲ್ಲ ಮಹಾತ್ಮರಲಿಂದ ಬಂದಿದ್ದು. ವಿಶ್ವಗುರು ಬಸವಣ್ಣವರಾಗಲಿ, ಮಹಾತ್ಮ ಬೊಮ್ಮಗೊಂಡೂರ್ಜಿಯವರಾಗಲಿ, ಕನಕದಾಸರಾಗಲಿ, ವಾಲ್ಮೀಕಿ ಗುರುಗಳಾಗಲಿ, ಬೌದ್ಧ ಗುರುಗಳಾಗಲಿ, ಇವರೆಲ್ಲ ತ್ಯಾಗ ಮನೋಭಾವನೆಯಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಇಡೀ ವಿಶ್ವದಾದ್ಯಂತ ತಮ್ಮ ಕೀರ್ತನೆ ಮುಖಾಂತರ ಆಗಲಿ, ಬೋಧನೆ ಮುಖಾಂತರ ಆಗಲಿ, ವಚನಗಳ ಮುಖಾಂತರ ಆಗಲಿ, ದಾಸದ ಮುಖಾಂತರ ಆಗಲಿ ಇಡೀ ವಿಶ್ವದಾದ್ಯಂತ ಅವರು ಆಚಾರ ವಿಚಾರಗಳು ಸಾರಿದ್ದಾರೆ. ಮಹಾತ್ಮ ಬೊಮ್ಮಗೊಂಡವರು ಕಿಲಾದರ ನೀವು ಕೆರೆಯನ್ನು ನೋಡ್ರಿ, ಎಲ್ಲರೂ ಭಾಳ ಪ್ರಸಿದ್ಧ ಕೆರೆ ಅದ ಬೀದರ್ ಕಿಲಾದಾಗ.
ಅದು ಡೆವಲಪ್ ಕೂಡ ಆಗ್ತಾ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ವೇದಿಕೆ ಮೇಲೆ ಇದೆಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಇಲ್ಲಿದ್ದೆವು. ಯಾವುದೇ ಸಮಾಜ ಬಂದಾಗ, ಯಾವುದೇ ದೇವರು ಬಂದಾಗ ಎಲ್ಲರೂ ಕೂಡಿ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಅದು ನಾವೆಲ್ಲ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಮುಖಂಡರಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಅವರು ಚಿದ್ರಿಯಲ್ಲಿ ಜನ್ಮ ತಾಳಿದಂಥ ಎಲ್ಲ ಸಮಾಜದವರಿಗೆ ಭಾಳ ಪುಣ್ಯ ಮಾಡ್ರಿ ಅಂತ ಅನಿಸ್ತು. ಯಾಕಂದ್ರೆ ಮಹಾತ್ಮ ಬೋಮ್ಗಣ್ಣವರು ಹುಟ್ಟಿದ ಸ್ಥಳದಲ್ಲಿ ತಾವೆಲ್ಲ ಹುಟ್ಟಿದ್ರಿ, ಜನ್ಮ ತಾಳಿದ್ರಿ, ತಾವು ನೆಲೆಸ್ತಾ ಇದ್ದೀರಿ. ಅದು ತಾವೆಲ್ಲ ಪುಣ್ಯವಂತರಂತ ನಾನು ಭಾವಿಸ್ತೀನಿ. ಅವ್ರ ಆಚಾರ ವಿಚಾರಗಳು ಮಹಾತ್ಮರು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಎಲ್ಲರ ಬಗ್ಗೆ ಒಳ್ಳೇದು ಬಯಸರಿ, ಯಾರಿಗೆ ಕಟ್ಟದು ಮಾಡೋದು ಬೇಡ, ಎಲ್ಲ ಕಡು ಬಡವರಿಗೆ ಸಹಾಯ ಮಾಡ್ರಂತ ಈ ದಿನದಲ್ಲಿ ಹೇಳಿ ನಮ್ಮ ಮೂರ್ತಿ ಅನಾವರಣ ಆಗಿದ್ದಾವೆ. ಬೀದರ್ನಲ್ಲಿ ಕೂಡ ಅನಾವರಣ ಆಗಿದೆ. ಆದ್ರೆ ಇವತ್ತು ಬಹಳ ಸಂತೋಷ, ನಮ್ಮ ಸಹೋದರ ಪಂಡಿತ್ ಚಿದ್ರಿಯವರು ಮತ್ತು ಅವರ ಧರ್ಮಪತಿ ಪತ್ನಿ ಗೀತಾ ಪಂಡಿತರ ಚಿದ್ರಿ ಅವರು, ಅವರಿಬ್ಬರ ಪರಿಶ್ರಮದಿಂದ ಮತ್ತೆ ನಮ್ಮ ಈ ಚಿದ್ರಿ ಗ್ರಾಮದ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ವಗ್ಯ ಪರಿವಾರದ ಸಹೋದರರು, ಅವ್ರ ಕುಟುಂಬದಲ್ಲಿ ಯಾವುದೇ ತರ ಭಿನ್ನಾಭಿಪ್ರಾಯ ಇರ್ಲಾರ್ದಂಗೆ ಈ ಒಂದು ದೇವಸ್ಥಾನಕ್ಕೆ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಟ್ಟು ಇವತ್ತು ಪಂಡಿತರಾವ್ ಮತ್ತೆ ಗೀತಾ ಪಂಡಿತರಾವ್ ಇಬ್ಬರ ಮಾರ್ಗದರ್ಶನದಲ್ಲಿ ಏನು ಇವತ್ತು ದೇವಸ್ಥಾನ ಪ್ರಾರಂಭ ಆಗ್ತಿದೆ. ನಮ್ಗೆಲ್ರಿಗೂ ಸೌಭಾಗ್ಯದ ವಿಷಯ. ಈ ದೇವಸ್ಥಾನ ಒಂದು ಸಾಮೂಹಿಕ ಸಾಂಕೇತಿಕ ದೇವಸ್ಥಾನ ಆಗಬಾರ್ದು, ಇದು ಒಂದು ಪೂರ್ಣವಾದಂಥ ದೇವಸ್ಥಾನ ಆಗಬೇಕು. ಇದಕ್ಕೆ ಸರ್ಕಾರದಿಂದ ಏನು ಸಹಕಾರಗಳಾಗಬೇಕು, ಶಾಸಕರುಗಳಿಂದ ಏನು ಸಹಕಾರ ಆಗಬೇಕು, ಸಂಘ ಸಂಸ್ಥೆಗಳಿಂದ ಏನು ಸಹಕಾರ ಆಗಬೇಕು, ನಮ್ಮಂಥ ರಾಜಕೀಯ ಮುಖಂಡಗಳಿಂದ ಏನು ಸಹಕಾರ ಆಗಬೇಕು, ಸದಾ ನಾನು ನಿಮ್ಮ ಜೊತೆಗಿದ್ದೀನಿ. ನಾನು ನಿಮ್ಮದೊಬ್ಬ ಸಹೋದರ ಅಂತ ತಿಳ್ಕೊಂಡು ನಿಮ್ಮ ಎಲ್ಲ ಕಾರ್ಯಗಳಿಗೆ ನಾನು ನಿಮ್ಮ ಜೊತೆ ನಿರಂತರವಾಗಿದ್ದೀನಿ ಅಂತ ಮಾತನ್ನು ಹೇಳ್ತಾ ಸಮಯ ಬಾಳಿದೆ. ಒಂದು ಭವ್ಯವಾದ ಮಂದಿರವನ್ನು ಕಟ್ಟಲು ಅಡಿಪಾಯ ಹಾಕಲು ಇವತ್ತನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಬಹಳ ಸಂತೋಷವಾದ ಸಂಗತಿ. ಯಾಕಂದರೆ ಬೇರೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಬೊಮ್ಮಡಿಸವರ ಒಂದು ಹೆಸರಿದೆ, ಭಕ್ತರಿದ್ದಾರೆ. ಆದ್ರೆ ಅವರು ಜನ್ಮಸ್ಥಳದಲ್ಲೇ ಒಂದು ಮಂದಿರ ಇಲ್ಲ ಅಂದರೆ ಅದು ಒಂದು ಎಲ್ಲರಿಗೂ ಒಂದು ಕೆಟ್ಟದ ಕಾಣುತ್ತಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪಂಡಿತರಾವ್ ಚಿದ್ರಿ ಹಾಗೂ ವಗ್ಯ ಪರಿವಾರದವರು ಏನು ಮುಂದಾಳತ್ವ ವಹಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಬಹಳ ಒಳ್ಳೆಯದು. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ರಾಜ್ಯದ ಪರವಾಗಿ ಆ ಪರಿವಾರದಕ್ಕೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಸಂಘಟನೆಯಿಂದ ನಾರಾಯಣರಾವ್ ಚಿಂತ್ಕೋಡು ಚಿದ್ರಿ ಬಸವರಾಜ ಮನೆಗೆ ಎಲ್ಲ ಸೇವೆ ಮಾಡಲಾಗುತ್ತೆ. ಅದರಿಂದ ಇಲ್ಲಿವರೆಗೂ ನಾನು ಬರ್ತಾನೆ ಇದ್ದೀನಿ. ಇದು ತದನಂತರ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದ್ಸಾರಿ ಸಭೆ ಆಯಿತು. ತದನಂತರ ನಮ್ಮ ಧರ್ಮಸಿಂಗ್ರವರು ಡಾಕ್ಟರ್ ಕ್ಲಾಸ್ ಸಂದರ್ಭದಲ್ಲಿ ನಮ್ಮ ಬಸವರಾಜ ಪಟೇಲ್ ರಾಜ್ಯದ ಸಚಿವರಿದ್ದ ಸಂದರ್ಭದಲ್ಲಿ ಎಲ್ಲ ಕೇಳ್ಕೊಂಡಾಗ ಉಪಚುನಾವಣೆ ಬಂದಂಥ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು. ಅವಾಗ ನಾವು ಕೇಳ್ಕೊಂಡಾಗ ಈ ಸರ್ಟಿಫಿಕೇಟ್ ಪುನರ್ ಇಶ್ಯೂ ಮಾಡಿ ಗೊಂದಲವನ್ನು ಇನ್ನೂ ನಿವಾರಣೆ ಮಾಡಿದ್ವಿ. ಅದರಿಂದ ಇವತ್ತು ಇಡೀ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಅಷ್ಟು ಅಭಿವೃದ್ಧಿ, ಸರ್ಕಾರಿ ನೌಕರಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮಾಜ, ಗೌಡ ಸಮಾಜ ಮತ್ತು ಹಾಲ್ಮತ ಸಮಾಜ ಇವೆಲ್ಲ ಒಂದೇ ಅಂತಕ್ಕಂಥ ಮತ್ತು ಅನೇಕ ಸವಲತ್ತನ್ನು ಪಡೆಯೋದಕ್ಕೆ ಕಾರಣೀಭೂತರು ಪರಮ ಪೂಜ್ಯ ಬೊಮ್ಮಗೊಂಡೇಶ್ವರ. ಅದರಿಂದ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರ ಜನ್ಮಸ್ಥಳ ಚಿದ್ರಿಯಾಗಿ ಬೇರೆ ಎಲ್ಲ ಕಡೆ ಇದ್ದು ಮತ್ತು ಅವರ ಒಂದು ದೇವಸ್ಥಾನ ಇಲ್ಲದೇ ಇದ್ದರಿಂದ ದೇವರ ಗುಡಿ ಕಟ್ಟಬೇಕು ಅನ್ನೋ ಒಂದು ಚಿಂತೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರ ಕುಟುಂಬ, ಅವರ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅವರ ಗ್ರಾಮದ ಮುಖ್ಯಸ್ಥರು ಮತ್ತು ಆ ವಂಶಸ್ಥರು ಹಾಗೂ ಸರ್ಕಾರಿ ನೌಕರರ ತಂಡ ಚರ್ಚೆ ಮಾಡಿ ಇವತ್ತು ಭೂಮಿಯನ್ನು ಕೂಡ ದಾನ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತು ಅನೇಕ ಜನ ದಾನಿಗಳು ಅವರ ಇದನ್ನು ಅನೌನ್ಸ್ ಮಾಡೋದು. ಮೊದಲನೇದಾಗಿ ನಾನು ರಾಜ್ಯದ ಸಚಿವರಾದಂಥ ರಹೀಮ್ ಖಾನ್ರವರು ಅವರ ಗಂಟಲ್ಲಿ 50 ಲಕ್ಷಗಳನ್ನು ದೇಣಿಗೆಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಸಮಾಜದ ಪರವಾಗಿ ಬೀದರ್ ಜಿಲ್ಲೆಯ ಮತ್ತು ಚಿದ್ರಿ ಗ್ರಾಮದ ಮತ್ತು ಬೊಮ್ಮಗೊಂಡೇಶ್ವರ ಆಶೀರ್ವಾದದಲ್ಲಿ 50 ಲಕ್ಷ ಅವರು ಕೊಡೋದನ್ನು ಬೇರೆ ಬೇರೆ ಈ ಶಾಸಕರು ಮಾಡ್ತಾ ಇದ್ದಾರೆ.
ಠಾಕೂರ್ ಮಾತಾಡಿದ್ದಾರೆ, ರಾಜಶೇಖರ್ ಪಾಟೀಲ್ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ನಾನೇ ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಸರ್ಕಾರದಿಂದ ಅನುಸರಿಸ್ತಾರೆ. ನಾನು ಕೂಡ ದಾನವನ್ನು ಮಾಡ್ತೇನೆ. ಇದು ಉತ್ತಮ ಕೆಲಸ, ದೇವರ ಕೆಲಸ, ಇದಾಗಲಿ ಅಂತ. ಜೆಜೆಎಂ ಯೋಜನೆಯ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಅಕ್ರಮ ಮಾಡಿದ್ದಾರೆ. ಪಂಚಾಯಿತಿಯ ಅಧ್ಯಕ್ಷರು ನಕಲಿ ಸಹಿ ಮಾಡಿ ಕಾಮಗಾರಿ ಹಸ್ತಾಂತರಿಸಿದ್ದಾರೆ. ಈ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಚಾಂಡೇಶ್ವರ್ ಗ್ರಾಮಸ್ಥರು ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರನ್ನು ಒತ್ತಾಯಿಸಿದರು. ಗ್ರಾಮ ಸಂಚಾರದ ನಿಮಿತ್ತ ಶಾಸಕರು ಡಿಸೆಂಬರ್ 29ರಂದು ಚಾಂಡೇಶ್ವರ್ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಸಾರ್ವಜನಿಕರು ಗ್ರಾಮದಲ್ಲಾದ ಜೆಜೆಎಂ ಕಾಮಗಾರಿಯ ಬಗ್ಗೆ ದೂರುಗಳನ್ನು ಸಲ್ಲಿಸಿದರು. ತಾವು ಪ್ರಯತ್ನಪಟ್ಟು ಕೋಟ್ಯಾಂತರ ಅನುದಾನ ತಂದು ಕಾಮಗಾರಿ ಇಟ್ಟಿದ್ದೀರಿ, ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಕಾಮಗಾರಿಯ ಹಣವನ್ನು ನುಂಗಿ ಹಾಕಿದ್ದಾರೆ. ಅರ್ಧ ಗ್ರಾಮಕ್ಕೆ ನೀರಿನ ಸಂಪರ್ಕವೇ ಕಲ್ಪಿಸಿಲ್ಲ. ಪೈಪ್ಲೈನ್ಗಾಗಿ ಕೊರೆದ ತಗ್ಗು ಗುಂಡಿಗಳನ್ನು ಮುಚ್ಚಿಲ್ಲ. ಕೆಲಸ ಮಾಡದೆ ಬಿಲ್ಲುಗಳನ್ನು ಮಾಡಲಾಗಿದೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ತರದೆ ಅಧ್ಯಕ್ಷರ ನಕಲಿ ಸಹಿ ಮಾಡಿ ಕಾಮಗಾರಿಯನ್ನು ಪಂಚಾಯಿತಿಗೆ ಹಸ್ತಾಂತರಿಸಿದ್ದಾರೆ. ಹಿಂದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬ್ಲ್ಯೂ ಪ್ರಭಾರದಲ್ಲಿದ್ದ ಸುಭಾಷ್ ಜೈ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರನ್ನು ಜೈಲಿಗೆ ಕಳುಹಿಸಬೇಕು ಮತ್ತು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಶಾಸಕರನ್ನು ಒತ್ತಾಯಿಸಿದರು. ಮೆಡಿಸಿನ್ ಎಲ್ಲಿ ಅವ ಇದೆ ಇಲ್ಲ ಎಲ್ಲಿ ಮೆಡಿಸಿನ್ ಅವ ಎಕ್ಸ್ಪೈರ್ಡ್ ಆಗಿದೆ ಇಲ್ಲ ಸರ್ ಎಕ್ಸ್ಪೈರ್ಡ್ ಇಲ್ಲ ಡೇಟ್ ನೋಡ್ಬೇಕಪ್ಪ, ಅದು ಹಿಂದೆ ಈಗ ಅಷ್ಟೇ ಮೆಡಿಸಿನ್ ಮೆಡಿಸಿನ್ ಕೊಡ್ತೀಯ ಆಧಾರ್ ಕಾರ್ಡು ಒಂದು ಊರಾಗ ಆಲ್ರೆಡಿ ಓನರ್ ಊರಿಗೆ ಬರ್ತೀವಿ ಸರ್ ಆಧಾರ್ ಕಾರ್ಡ್ ಸೆಂಟರ್. ಈಗ ಒಟ್ಟು ಅಲ್ಲಿ ಕೇಳಕ್ಕೆ ತಯಾರಿಲ್ಲ ಸರ್. ಹಾಗಾಗಿ ನಮ್ಮ ಸರ್ಕಾರ ಬಿ ಇದನ್ನ ಸರ್ಕಾರ ಅಸ್ತವ್ಯಸ್ತ ಏನು ಬಯೋಮೆಟ್ರಿಕ್ ಸರ್, ಬಯೋಮೆಟ್ರಿಕ್ ಮಾಡ್ಬೇಕಂದ್ರೆ ಈಗ ಅವ್ರು ಏನು ಹೋಗ್ತಾರೆ ಸರ್, ಅದು ಗಮನಕ್ಕೆ ಹೋಗ್ಬೇಕೇನೋ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.